ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 11. ದಶರಥನು ಋಷ್ಯಶೃಂಗನನ್ನು ಪತ್ನಿ ಸಮೇತ ಅಯೋಧ್ಯೆಗೆ ಕರೆತಂದುದು. ಎಲೈ ದಶರಥ ಚಕ್ರವರ್ತಿಯೇ, ದೇವೋತ್ತಮನಾದ ಸನತ್ಕುಮಾರ ಮುನಿಯು ಮುಂದೆ ನಡೆಯತಕ್ಕ ವಿಚಾರವೆಂದು ಕಥಾರೂಪದಲ್ಲಿ ತಿಳಿಸಿದ್ದ ವಿಚಾರವು ನಿನಗೆ ಪಥ್ಯವಾದುದು. ನಾನು ಅದನ್ನು ಹೇಳುತ್ತೇನೆ ಕೇಳು. ಇಕ್ಷ್ವಾಕು ವಂಶದಲ್ಲಿ ಧರ್ಮ ಬುದ್ಧಿಯುಳ್ಳವನು, ಸಂಪದ್ಯುಕ್ತನು, ಸತ್ಯಪ್ರತಿಜ್ಞನೂ ಆದ ದಶರಥನೆಂಬುವನು ಹುಟ್ಟುವನು. ಅಂಗರಾಜನೊಡನೆ ಆತನಿಗೆ ಸ್ನೇಹ ಬೆಳೆಯುವುದು. ಅಂಗರಾಜನಿಗೆ ರೋಮಪಾದನೆಂಬ ಮಗನಿರುವನು. ಇವನಿಗೆ ಮಹಾಭಾಗ್ಯಶಾಲಿನಿಯಾದ ಶಾಂತ ಎಂಬ ಕನ್ಯೆಯು ಹುಟ್ಟುವಳು. ರೋಮಪಾದನ ಬಳಿಗೆ ಮಹಾ ಯಶಸ್ವಿಯಾದ ದಶರಥ ರಾಜನು ಬಂದು, ಎಲೈ ಧರ್ಮಾತ್ಮನೇ, ನನಗೆ ಮಕ್ಕಳಿಲ್ಲ. ನನ್ನ ವಂಶಾಭಿವೃದ್ಧಿಯಾಗುವಂತೆ ಸಂತಾನ ಉಂಟಾಗುವುದಕ್ಕೆ ನಾನು ಮಾಡತಕ್ಕ ಯಜ್ಞವನ್ನು ನಡೆಸಿಕೊಡುವುದಕ್ಕಾಗಿ ಶಾಂತಾಪತಿಯಾದ ನಿನ್ನ ಅಳಿಯನನ್ನು ಕಳುಹಿಸಿಕೊಡು ಎನ್ನುವನು. ರಾಜನ ಈ ಮಾತನ್ನು ಕೇಳಿ ಮನಸ್ಸಿನಲ್ಲೇ ಆಲೋಚಿಸಿ ಜ್ಞಾನಿಯಾದ ರೋಮಪಾದ ರಾಜನು ಪುತ್ರಪ್ರಾಪ್ತಿಗಾಗಿ ಯಜ್ಞವನ್ನು ಮಾಡಿಸುವುದಕ್ಕಾಗಿ ಶಾಂತಾಪತಿಯಾದ ಋಷ್ಯಶೃಂಗನನ್ನು ಕಳುಹಿಸಿಕೊಡುವನು. ದಶರಥ ರಾಜನು ಆ ಬ್ರಾಹ್ಮಣನನ್ನು ಕರೆತಂದು ಬಹಳ ಸಂತೋಷದಿಂದ ಯಜ್ಞವನ್ನು ನೆರವೇರಿಸುವನು. ಧರ್ಮಜ್ಞನಾದ ದಶರಥನು ಯಶಸ್ಸನ್ನು ಅಪೇಕ್ಷಿಸುತ್ತಾ ಕೈಜೋಡಿಸಿ ವಿಪ್ರೋತ್ತಮನಾದ ಋಷ್ಯಶೃಂಗನನ್ನು ಯಜ್ಞವನ್ನು ಪೂರ್ತಿಗೊಳಿಸಿಕೊಡಬೇಕೆಂದು, ಅದರ ಫಲವಾಗಿ ತನಗೆ ಸಂತಾನ ಪ್ರಾಪ್ತಿಯು, ಇಹಲೋಕವನ್ನು ಬಿಟ್ಟ ಮೇಲೆ ಸ್ವರ್ಗಪ್ರಾಪ್ತಿಯು ಆಗುವಂತೆ ಅನುಗ್ರಹಿಸಬೇಕೆಂದು ಬೇಡುವನು. ರಾಜನಾದ ದಶರಥನು ಬ್ರಾಹ್ಮಣ ಶ್ರೇಷ್ಠನಾದ ಈತನ ಸಹಾಯದಿಂದ ತನ್ನ ಇಷ್ಟಾರ್ಥವನ್ನು ಹೊಂದುವನು. ಮಹಾಪರಾಕ್ರಮಶಾಲಿಗಳು, ವಂಶೋದ್ಧಾರಕರು, ಎಲ್ಲ ಲೋಕಗಳಲ್ಲೂ ಖ್ಯಾತಿಯುಳ್ಳವರು ಆದ 4 ಮಕ್ಕಳು ಆ ದಶರಥ ರಾಜನಿಗೆ ಹುಟ್ಟುವರು. ಹೀಗೆಂದು ಪೂಜ್ಯನು ದೇವಶ್ರೇಷ್ಠನೂ ಆದ ಸನತ್ಕುಮಾರ ಮುನಿಯು ಪೂರ್ವದಲ್ಲಿ, ಎಂದರೆ ಕೃತಯುಗದಲ್ಲಿಯೇ ಈ ವಿಚಾರವನ್ನು ಹೇಳಿದ್ದನು. ಆದುದರಿಂದ ಎಲೈ ಪುರುಷಶ್ರೇಷ್ಠನೇ, ಎಲೈ ಮಹಾರಾಜನೇ, ನೀನೇ ಸ್ವಂತವಾಗಿ ಆತನ ಋಷ್ಯಶೃಂಗನ ಗೌರವಾರ್ಥವಾಗಿ ತಕ್ಕ ಸೈನ್ಯವನ್ನು, ವಾಹನಗಳನ್ನು ತೆಗೆದುಕೊಂಡು ಹೋಗಿ ಆತನನ್ನು ಸತ್ಕರಿಸಿ ಕರೆದುಕೊಂಡು ಬಾ. ಹೀಗೆಂದು ಸುಮಂತ್ರನು ದಶರಥನಿಗೆ ತಿಳಿಸಿದನು. ಸುಮಂತ್ರನ ವಚನವನ್ನು ಕೇಳಿ ವಸಿಷ್ಠರ ಅಪ್ಪಣೆಯನ್ನು ಪಡೆದು ದಶರಥನು ತನ್ನ ಅಂತಃಪುರದ ಸ್ತ್ರೀಯರನ್ನು ಮಂತ್ರಿಗಳನ್ನು ಕರೆದುಕೊಂಡು ಆ ಬ್ರಾಹ್ಮಣನಿರುವ ದೇಶಕ್ಕೆ ಪ್ರಯಾಣ ಮಾಡಿದನು. ದಾರಿಯಲ್ಲಿ ಅನೇಕ ವನಗಳನ್ನು ನದಿಗಳನ್ನು ದಾಟುತ್ತಾ ಮೆಲ್ಲನೆ ಆ ಮುನಿಶ್ರೇಷ್ಠನಿರುವ ದೇಶಕ್ಕೆ ಪ್ರಯಾಣ ಮಾಡಿದನು. ರೋಮಪಾದನ ಸಮೀಪದಲ್ಲಿದ್ದ ಋಷಿಪುತ್ರನಾದ ಆ ಬ್ರಾಹ್ಮಣೋತ್ತಮನ ಬಳಿಗೆ ಬಂದೊಡನೆಯೇ ಅಗ್ನಿಯಂತೆ ತೇಜೋಮಯನಾದ ಆತನನ್ನು ಕಂಡು ವಿಸ್ಮಿತನಾದನು. ಸ್ನೇಹಿತನಾದ ದಶರಥ ಭೂಪಾಲನು ತನ್ನ ದೇಶಕ್ಕೆ ಬಂದುದಕ್ಕಾಗಿ ರೋಮಪಾದನು ಬಹಳವಾಗಿ ಹರ್ಷಿಸಿ ಆತನನ್ನು ವಿಶೇಷವಾಗಿ ಸತ್ಕರಿಸಿದನು. ಅನಂತರ ತನಗೂ ದಶರಥನಿಗೂ ಇದ್ದ ಸ್ನೇಹವನ್ನು, ವ್ಯಾವಹಾರಿಕ ಸಂಬಂಧವನ್ನು ಅಳಿಯನಾದ ಋಷ್ಯಶೃಂಗನಿಗೆ ತಿಳಿಸಲು ಋಷ್ಯಶೃಂಗನು ಸಹ ದಶರಥ ರಾಜನನ್ನು ಗೌರವಿಸಿದನು. ಹೀಗೆ 7-8 ದಿವಸಗಳು ಆತನಿಂದ ಸತ್ಕೃತನಾಗಿ ಆತನೊಡನಿದ್ದು ಒಂದು ದಿನ ದಶರಥನು ರೋಮಪಾದನನ್ನು ಕುರಿತು ಹೀಗೆಂದನು. ಎಲೈ ರಾಜನೇ, ನಿನ್ನ ಮಗಳಾದ ಶಾಂತಾದೇವಿಯು ಆಕೆಯ ಪತಿಯೊಡನೆ ನನ್ನ ಪಟ್ಟಣಕ್ಕೆ ಬರಲಿ. ಹಿರಿದಾದ ಕಾರ್ಯವು ಒದಗಿದೆ. ರೋಮಪಾದನು ಹಾಗೆಯೇ ಆಗಲೆಂದು ಋಷ್ಯಶೃಂಗನನ್ನು ಕುರಿತು ನೀನು ನಿನ್ನ ಹೆಂಡತಿಯೊಡನೆ ದಶರಥ ರಾಜನ ಪಟ್ಟಣಕ್ಕೆ ಹೋಗಿ ಬಾ ಎಂದನು. ಇದನ್ನು ಕೇಳಿ ಋಷಿಪುತ್ರನು ಹಾಗೆಯೇ ಆಗಲಿ ಎನ್ನುತ್ತಾ ರಾಜನ ಅಪ್ಪಣೆಯನ್ನು ಪಡೆದು ಪತ್ನಿ ಸಮೇತನಾಗಿ ಅಯೋಧ್ಯೆಗೆ ಹೊರಟನು. ರೋಮಪಾದ ದಶರಥರು ಒಬ್ಬರನ್ನೊಬ್ಬರು ನಮಸ್ಕರಿಸುತ್ತಾ ಮೈತ್ರಿ ಭಾವದಿಂದ ಗಾಢವಾಗಿ ಒಬ್ಬರನ್ನೊಬ್ಬರು ಆಲಿಂಗಿಸಿಕೊಂಡು ಸಂತೋಷಮಗ್ನರಾದರು. ಆನಂತರ ಸ್ನೇಹಿತನ ಅನುಜ್ಞೆಯನ್ನು ಪಡೆದು ದಶರಥನು ತನ್ನ ದೇಶಕ್ಕೆ ಹೊರಟನು. ಶೀಘ್ರವಾಗಿ ಹೋಗತಕ್ಕ ದೂತರನ್ನು ಮುಂದೆ ಕಳುಹಿಸಿ ಪಟ್ಟಣವೆಲ್ಲ ಬೇಗನೆ ಚೆನ್ನಾಗಿ ಅಲಂಕರಿಸಲ್ಪಡಲಿ. ರಸ್ತೆಗಳೆಲ್ಲ ಚೆನ್ನಾಗಿ ಸಾರಿಸಲ್ಪಟ್ಟು ಧೂಪಗಳಿಂದ ಸುಗಂಧಯುಕ್ತವಾಗಿರಲಿ. ಧ್ವಜ ಪತಾಕೆಗಳು ನಗರದಲ್ಲೆಲ್ಲ ಹಾರಾಡುತ್ತಿರಲಿ ಎಂದು ಅಯೋಧ್ಯ ನಿವಾಸಿಗಳಿಗೆ ಹೇಳಿ ಕಳುಹಿಸಿದನು. ರಾಜನು ಹಿಂತಿರುಗಿ ಬರುತ್ತಿರುವುದನ್ನು ಕೇಳಿ ಪಟ್ಟಣಿಗರು ಸಂತೋಷಭರಿತರಾಗಿ ಆತನು ಹೇಳಿ ಕಳುಹಿಸಿದಂತೆಯೇ ಎಲ್ಲವನ್ನೂ ಮಾಡಿದರು. ಅನಂತರ ಶಂಖಧ್ವನಿ, ಭೇರಿಧ್ವನಿ ಮುಂತಾದ ಮಂಗಳವಾದ್ಯಗಳು ಮೊಳಗುತ್ತಿರಲು ವಿಪ್ರೋತ್ತಮನಾದ ಋಷ್ಯಶೃಂಗನನ್ನು ಮುಂದಿಟ್ಟುಕೊಂಡು ಸಮೀಚೀನವಾಗಿ ಅಲಂಕೃತವಾದ ಅಯೋಧ್ಯ ನಗರವನ್ನು ರಾಜನು ಪ್ರವೇಶಿಸಿದನು. ದೇವೇಂದ್ರ ಸದೃಶನಾದ ತಮ್ಮ ರಾಜನಿಂದ ಸತ್ಕರಿಸಲ್ಪಟ್ಟು
ಆ ಬ್ರಾಹ್ಮಣನು ತಮ್ಮ ಪುರಕ್ಕೆ ಬರುತ್ತಿರುವುದನ್ನು ನೋಡಿ ಜನಗಳೆಲ್ಲ ಆನಂದಪಟ್ಟರು. ರಾಜನು ಅಂತಃಪುರವನ್ನು ಪ್ರವೇಶಿಸಿ ಋಷ್ಯಶೃಂಗನನ್ನು ವಿಧಿವತ್ತಾಗಿ ಪೂಜಿಸಿ ಉಪಚರಿಸಿ ಆತನನ್ನು ಕರೆದುಕೊಂಡು ಬಂದುದರಿಂದ ತಾನು ಕೃತಾರ್ಥನಾದನೆಂದು ಭಾವಿಸಿದನು. ಅಂತಃಪುರದ ಸ್ತ್ರೀಯರು ಸಹ ವಿಶಾಲವಾದ ಕಣ್ಣುಗಳಿಂದ ಶೋಭಿಸುತ್ತಿದ್ದ ಶಾಂತಾದೇವಿಯು ಪತಿಯೊಡನೆ ಬಂದುದನ್ನು ಕಂಡು ಆನಂದಿಸುತ್ತಾ ಆಕೆಯನ್ನು ವಿಶೇಷವಾದ ಪ್ರೀತಿಯಿಂದ ಕಂಡರು. ಶಾಂತಾದೇವಿಯು ಅಂತಃಪುರದ ಸ್ತ್ರೀಯರಿಂದಲೂ ರಾಜನಿಂದಲೂ ಪೂಜಿಸಲ್ಪಟ್ಟು ಪತಿಯಾದ ಋಷ್ಯಶೃಂಗನನ್ನೇ ಕೆಲವು ಕಾಲ ಸುಖವಾಗಿ ಅಲ್ಲಿಯೇ ಇದ್ದಳು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.